ನೀವು ಕೇಳಿರೋ ಕ್ವಶನ್ಸ್ಗೆ ನಾನು ಹೇಳಿರೋ ಆನ್ಸರ್ ಏನು ಗೊತ್ತಾ? ಬನ್ನಿ ಒಂದ್ಸಲ ನಂದು ಕ್ವಶನ್ ಆ್ಯಂಡ್ ಆನ್ಸರ್ ಬ್ಲಾಗ್ ನೋಡ್ಕೊಂಡು ಬರುವ. ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ದೆ ವಿಡಿಯೋ ನೋಡ್ತಿದ್ರಾ? ನೀವೆಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಇವತ್ತಿನ ಬ್ಲಾಗ್ ಏನಪ್ಪ ಅಂದರೆ Q&A ಅಂದರೆ ಕ್ವಶನ್ ಆ್ಯಂಡ್ ಆನ್ಸರ್. ಅಂದರೆ ನಾನು ಇನ್ಸ್ಟಾಗ್ರಾಮಲ್ಲೆಲ್ಲ ಹಾಕಿದ್ದೆ ಏನಾದರೂ ಕ್ವಶನ್ಸ್ ಇದ್ದರೆ ಕೇಳಿ ಅಂತ ಹೇಳಿ, ಅದಕ್ಕೆ ಇವತ್ತು ಆನ್ಸರ್ ಮಾಡ್ತಿದ್ದೇನೆ. ಅದನ್ನು ನಾನು ಇವತ್ತು ನಿಮ್ಮ ಮುಂದೆ ವ್ಲಾಗ್ ಆಗಿ ತಂದಿಟ್ಟಿದ್ದೇನೆ. ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ನಾನು ಇನ್ಸ್ಟಾಗ್ರಾಮಲ್ಲಿ ಹೇಳಿದ್ದೆ ಅಲ್ವಾ Q&A ವ್ಲಾಗ್ ಮಾಡ್ತೇನೆ ಅಂತ ಹೇಳಿ, ಹಾಗೆ ಅದರದ್ದು ಇವಾಗ ಸರದಿ. ಮತ್ತು ನನಗೆ ಎಲ್ಲಿಗೂ ಹೋಗಲಿಕ್ಕಿದೆ, ಹಾಗೆ ಅಲ್ಲಿಗೆ ಹೋದ ಹಾಗೆ ನಾನು ರೆಡಿ ಆದಾಗೂ ಆಗ್ತದೆ. ಹಾಗೆ Q&A ಮಾಡಲಿಕ್ಕೆ ಕೂಡ ಇದೆ ಅಲ್ಲ, ಹಾಗೆ ನಾನು ಇಲ್ಲಿ ಒಂದು ಯೂಟ್ಯೂಬ್ ಬ್ಲಾಗ್ಗೆ ಕೂಡ ರೆಡಿ ಆಗಿದ್ದೇನೆ. ಇವಾಗ ಸ್ಟಾರ್ಟ್ ಮಾಡುವ. ಯಾರೆಲ್ಲ ಏನೆಲ್ಲ ಕ್ವಶನ್ ಕೇಳಿದ್ದಾರೆ ಅಂತ ಹೇಳಿ. ಯಾರೆಲ್ಲ ಅಂತ ಬೇಡ, ಇದೊಂದು ನನ್ನ ಫೇವ್ರೆಟ್. ಇವರು ನನಗೆ ಎಷ್ಟು ಹೆಲ್ಪ್ ಮಾಡಿದ್ದಾರೆ ಅಂದರೆ, ಇವರಿಂದ ಏನೋ ಹೇಳಬೇಕು, ಆದರೆ ಇವಾಗ ಹೇಳಲ್ಲ. ಅದಕ್ಕಂತ ಹೇಳಿ ಒಂದು ಟೈಮ್ ಬರ್ತಲ್ಲ, ಆವಾಗ ನಾನು ಅವರ ಹೆಸರಲ್ಲ, ಅವ್ರು ಏನು ಹೆಲ್ಪ್ ಮಾಡಿದ್ದಾರೆ ಅಂತ ಹೇಳಿ ನಾನು ಹೇಳ್ತೇನೆ. ಶ್ರಾವ್ಯ ಆಳ್ವಾ, ಅವಳೇ ನನಗೆ ತುಂಬ ಹೆಲ್ಪ್ ಮಾಡಿದ್ದಾಳೆ ಅವಳು. ಯು ರಿಮೆಂಬರ್ ಮೀ ಎನಿ ಹ್ಯಾಪಿ ಮೂಮೆಂಟ್. ಖಂಡಿತವಾಗಿಯೂ ನಾನು ನೆನಪಿಸ್ಕೊಳ್ತೇನೆ. ಇವಾಗಲೂ ನೆನಪು ಮಾಡಿಕೊಂಡೇ ಇರ್ತೇನೆ ಅವಳನ್ನು. ಹಾಗೆ ಅದು ಯಾಕೆ ಏನು ಅಂತೆಲ್ಲ ಹೇಳಿ ನನಗೂ ಅವಳಿಗೂ ಗೊತ್ತು, ಮತ್ತು ನನ್ನ ಫ್ರೆಂಡ್ಸಿಗೆ ಗೊತ್ತು, ಮತ್ತು ನನ್ನ ಕಾಲೇಜ್ ಫ್ರೆಂಡ್ಸ್ ಅವರಿಗೆ ಗೊತ್ತು ಅದು ಯಾಕೆ ಅಂತೆಲ್ಲ ಹೇಳಿ. ಹಾಗೆ ನೋಡುವ, ಅದೇನು ಅಂತ ಹೇಳಿ ಒಂದು ವರ್ಷ ಎಲ್ಲ ಆದಮೇಲೆ ಅದಕ್ಕೆ ಟೈಮ್ ಅಂತೇಳಿ ಬರ್ತಲ್ಲ, ಆ ಟೈಮಲ್ಲಿ ನಾನು ಹೇಳ್ತೇನೆ ಅದೇನಂತ ಹೇಳಿ. ನೆಕ್ಸ್ಟ್, ವಾಟ್ ಮೇಡ್ ಯು ಟು ಚೂಸ್ ಕರೆಂಟ್ ಪ್ರೊಫೆಷನ್ ಅಂತ ಹೇಳಿ ಕೇಳಿದ್ದಾರೆ. ಅಂದರೆ ಚೂಸ್ ಅಂದರೆ ನನ್ನ ಅತ್ತಿಗೆ ಇದ್ಲು, ಆಯಿತಾ. ನಾನು ತುಂಬ ಸಣ್ಣದಿರಬೇಕಿದ್ರೆ ಅಂದರೆ ಒಂದು 5-6ನೇ ಕ್ಲಾಸಲ್ಲಿದ್ದೆ. ಅಷ್ಟೊತ್ತಿಗೆ ನಾನು ಸ್ಕೂಲಿಗೆ ಹೋಗಬೇಕಿದ್ರೆ ನನ್ನ ಅತ್ತಿಗೆ ಏನು ಮಾಡ್ತಿದ್ಲು ಅಂದರೆ, ಅವಳು ಲ್ಯಾಬ್ ಟೆಕ್ನಿಷಿಯನ್ ಕಲ್ತದ್ದು, ಕೂತ್ಕೊಂಡು ಡಯಾಗ್ರಾಮ್ ಬಿಡಿಸ್ತಾ ಇರ್ತಿದ್ಲು. ನಾನು ಅದೇ ರೋಡಲ್ಲಿ ಪಾಸ್ ಆಗ್ತಿದ್ದೆ. ಆ ಟೈಮಲ್ಲಿ ಅವಳು ಮಾತಾಡಿ ಹೋಗ್ತಿದ್ದೆ. ಅವಳು ನನಗೆ ಮೆಹಂದಿ ಎಲ್ಲ ಇಡ್ತಿದ್ಲು. ಅವಳು ಕರಿತಿದ್ಲು, ಬಾ ನಿಮಗೆ ಮೆಹಂದಿ ಇಡ್ತೇನೆ ಅಂತ. ನಾನು ಹಾಗೆ ಅವಳಿಗೆ ಕೈಯೆಲ್ಲ ಕೊಡ್ತಾ ಇದ್ದೆ. ಓಕೆ, ಅವಳು ಡಯಾಗ್ರಾಮ್ ಎಲ್ಲ ಬಿಡಿಸ್ತಿದ್ಲಲ್ಲ, ನನಗೂ ಇದಕ್ಕೆ ಜಾಯ್ನ್ ಆಗಬೇಕು ಅಂತೆಲ್ಲ ಅಂದ್ಕೊಳ್ತಾ ಇದ್ದೆ. ಹಾಗೆ ಮತ್ತೆ ಎಜುಕೇಷನ್ ಕೂಡ ಆಯಿತು. PUC ಆದಮೇಲೆ ಮತ್ತೆ ಡಿಗ್ರಿಗೆ ಹೋಗಲಿಕ್ಕೆ ಮನಸ್ಸಿರಲಿಲ್ಲ ನನಗೆ. ಮತ್ತು ಪ್ಯಾರಾಮೆಡಿಕಲ್ ಸೆಲೆಕ್ಷನ್ ಮಾಡುವ ಅಂತ ಹೇಳಿ ಪ್ಯಾರಾಮೆಡಿಕಲ್ ಸೆಲೆಕ್ಟ್ ಮಾಡಿಕೊಂಡೆ. ಅಲ್ಲಿ ಆಪ್ರೇಷನ್ ಆ್ಯಂಡ್ ಅನಸ್ತೇಷಿಯಾ ಟೆಕ್ನಾಲಜಿ ತಗೊಂಡು ನಾನು ಜಾಬಿಗೆ ಇಲ್ಲಿ ಸೇರಿದೆ. ಹಾಗೆ ನೆಕ್ಸ್ಟ್, ಗುಡ್ ಮಾರ್ನಿಂಗ್ ಅಂತ. ಗುಡ್ ಮಾರ್ನಿಂಗ್, ನೈಸ್ ಅಂತ ಹೇಳಿ ಕಾಲ್ ಮಾಡಿದರೆ ಅವರಿಗೂ ನೈಸ್. ಮತ್ತು ವೈ ಆರ್ ಯು ಸೋ ಕ್ಯೂಟ್ ಅಂತ ಹೇಳಿದ್ದಾರೆ. ನಾನು ಯಾವತ್ತು ಕ್ಯೂಟೇ ಅಲ್ವಾ. ಹಾಗೆ ಸುಮ್ಮನೆ ತಮಾಷೆಗೆ ಹೇಳಿದಷ್ಟೇ. ಅವರು ನನಗೆ ಕಮೆಂಟ್ ಹಾಕಿದ್ರಲ್ಲ, ಅದಕ್ಕೆ. ಹಲೋ, ಗುಡ್ ಮಾರ್ನಿಂಗ್ ಮ್ಯಾಮ್, ಯಾವಾಗ ನಿಮ್ಮ ಮದುವೆ ಅಂತ. ಮದುವೆ ಹೇಳುವ ಯಾವಾಗ ಅಂತ ಹೇಳಿ ನೋಡುವ. ಅಂದರೆ ಒಮ್ಮೆಲೆ ಮದುವೆ ಆಗಬೇಕು ಅಂದರೆ ಅಷ್ಟೇ, ಒಮ್ಮೆಲೆ ಎಲ್ಲ ಇದು ಮಾಡಲಿಕ್ಕೆ ಆಗೋದಿಲ್ಲ ಅಲ್ಲ, ಯಾರು ಹೇಗೆ ಅಂತ ಅಂತೆಲ್ಲ ತಿಳ್ಕೊಂಡು ಆಮೇಲೆ ಆರ್ ಯು ಕಮಿಟೆಡ್ ಅಂತ ಕೇಳಿದ್ದೀರಾ. ಇದಕ್ಕೆ 2 ಒಟ್ಟಿಗೆ ಆನ್ಸರ್ ಮಾಡ್ತೇನೆ, ಆಯಿತಾ. ತಿಳ್ಕೊಳ್ಬೇಕು ಅವ್ರು ಹೇಗಿದ್ದಾರೆ ಅಂತ. ಮತ್ತೊಂದು, ಅವರು ನಮಗೆ ಗೊತ್ತಿದ್ದವರೇ ಆದರೆ ಅದು ಚೆನ್ನಾಗಿರ್ತದೆ ಅಂತ. ಅದು ಎರಡು ಇದಿದೆಯಲ್ಲ, ಹಾಗೆ ನೋಡುವ. ಆರ್ ಕಮಿಟೆಡ್, ಅದಕ್ಕೆ ಮತ್ತೆ ಮದುವೆ ಯಾವಾಗ ಅಂತ ಕೇಳಿದ್ರೆ ಅದಕ್ಕೆ ಎಲ್ಲ ನಾನು ಟೈಮ್ ಬಂದಾಗ ಒಂದೇ ಸಲ ನಾನು ಆನ್ಸರ್ ಮಾಡ್ತೇನೆ ಅದಕ್ಕೆ. ಅದಾದಮೇಲೆ, ನಿಮ್ಮ ಮನೆಯಲ್ಲಿ ನಿಮಗೆ ಯಾರು ಇಷ್ಟ? ನಮ್ಮ ಮನೆಯಲ್ಲಿ ನನಗೆ ಅವರು ಇವರು ಅಂತಿಲ್ಲ, ನನಗೆ ಎಲ್ಲರೂ ಇಷ್ಟನೇ. ನನ್ನ ಅಪ್ಪ, ಅಮ್ಮ, ತಂಗಿ, ತಮ್ಮ, ಮತ್ತು ನನ್ನ ಚಿಕ್ಕ ತಮ್ಮ ಇದ್ದಾನೆ ಅವನು, ಮತ್ತು ನನ್ನ ತಂಗಿ, ಚಿಕ್ಕಪ್ಪನ ಮಗಳು ಅವಳು, ಮತ್ತು ನನಗೆ ಎಲ್ಲರೂ ತುಂಬ ಇಷ್ಟನೇ. ಯಾಕಂದರೆ ಅವರೆಲ್ಲರೂ ನನ್ನನ್ನು ತುಂಬ ಇಷ್ಟಪಡ್ತಾರೆ. ನನಗೂ ಅವರಂದರೆ ತುಂಬಾ ಇಷ್ಟ. ಮತ್ತೆ ಒಂದು ಹೇಳಬೇಕು ಅಂತ ಹೇಳಿದರೆ, ನಮ್ಮ ಮನೆಯಲ್ಲಿ ನಾನೇ ದೊಡ್ಡ ಮಗಳು, ನಮ್ಮ ಚಿಕ್ಕಪ್ಪ ಇದರಲ್ಲಿ ನಾನೇ ದೊಡ್ಡವಳು. ಹಾಗೆ ನಾನಂದರೆ ತುಂಬ ಇಷ್ಟ ಎಲ್ರಿಗೂ ಕೂಡ. ನನಗೂ ಅವರಂದರೆ ತುಂಬ ಇಷ್ಟ. ಮತ್ತೇನಂದರೆ, ನಮ್ಮ ಮನೇಲಿ ಅಪ್ಪನವರು ಕೂಡ 5 ಜನ ಗಂಡು ಮಕ್ಕಳೇ. ಆಮೇಲೆ ಫಸ್ಟಿಗೆ ನಾನು ಹೆಣ್ಣು ಮಗುವಾಗಿ ಹುಟ್ಟಿದ್ದು, ಅದಕ್ಕೆ ನನ್ನನ್ನು ತುಂಬ ಇಷ್ಟಪಡ್ತಾರೆ. ಮತ್ತು ಆರ್ ಯು ಕಮಿಟೆಡ್? ಅದಕ್ಕೆ ಆವಾಗಲೇ ನಾನು ಆನ್ಸರ್ ಮಾಡಿದೆ ಅಲ್ಲ, ಅದು. ಮತ್ತು ವಿ ಸೊಲ್ಯೂಟ್ ಸೋಲ್ಜರ್ಸ್ ಆ್ಯಂಡ್ ಮೆಡಿಕಲ್ ಸೋಲ್ಜರ್ಸ್. ಹೌದು, ಅದು ಹೌದು, ಅದನ್ನು ಒಪ್ಕೊಳ್ತೇನೆ ನಾನು. ಮತ್ತು ನಮ್ಮ ಪ್ರೊಫೆಷನ್ ಬಗ್ಗೆ ನಾವು ಜಾಸ್ತಿ ಮಾತಾಡಬಾರ್ದಲ್ಲ, ಮಾತಾಡಿದರೆ ಮತ್ತು ಬಿಲ್ಡಪ್ ತಗೊಂಡಾಗೆ ಅಂತೇಳಿ ಆಗ್ತದೆ. ಮತ್ತು ಜಾಸ್ತಿ ಪ್ರೊಫೆಷನ್ ಬಗ್ಗೆ ಏನು ಅಂತೇಳಿ ನೋಡಬೇಕಿದ್ರೆ ನಂದು ಇನ್ಸ್ಟಾಗ್ರಾಮ್ ಚೆಕ್ ಮಾಡಿ, ಅದರಲ್ಲಿ ನಾನು ಸ್ವಲ್ಪ ಎಲ್ಲ ಹಾಕಿರ್ತೇನೆ. ಹಾಗೆ ಚೆಕ್ ಮಾಡೋದು ಮಾತ್ರ ಅಲ್ಲ, ನನಗೆ ಲೈಕ್, ಶೇರ್ ಮತ್ತು ಫಾಲೋ ಕೂಡ ಮಾಡ್ಕೊಂಡಿರಿ. ನಮ್ಮ ಮಲೆನಾಡು ಅಂತ ಅವರು ಹೇಳಿದ್ದಾರೆ. ಮಲೆನಾಡು ಅಂತ ಹೇಳಿ ಆ್ಯಕ್ಚುಲಿ ದಕ್ಷಿಣ ಕನ್ನಡ ಮಲೆನಾಡು ಕೂಡ ಹೌದು, ಬಟ್ ದಕ್ಷಿಣ ಕನ್ನಡ ಕರಾವಳಿ ಅಂದರೆ ಮಲೆ ಜಾಸ್ತಿ ಬೀಳ್ತದಲ್ಲ ಹಾಗೆ. ಬಟ್ ಮಲೆನಾಡು ಅಲ್ಲ, ಅದು ಕರಾವಳಿ.
ಹಾಗೆ ಚಿಕ್ಕಮಂಗ್ಳೂರು ಕೂಡ ಒಂದು ಸ್ವಲ್ಪ ಹತ್ತಿರ, ಚಿಕ್ಕಮಂಗ್ಳೂರು ಆದರೆ ಮಲೆನಾಡು. ಮತ್ತೊಂದು ಹೇಳಿದರೆ ಆಯಿತಾ, ವಿಶ್ವಾಸವಿದೆ ಈ ಮನಸ್ಸಲ್ಲಿ, ಧೈರ್ಯವಿದೆ ಆ ನಗುವಲ್ಲಿ ಅಂತ. ತುಂಬ ಚೆನ್ನಾಗಿದೆ ಈ ಕೋರ್ಸ್ ಮಾತ್ರ. ನೀವು ಏನು ಮಾಡ್ತಾ ಇರೋದು? ನಾನು ಪ್ರೆಸೆಂಟಾಗಿ ಆಪ್ರೇಷನ್ ಥಿಯೇಟರ್ ಆ್ಯಂಡ್ ಅನಸ್ತೇಷಿಯಾ ಟೆಕ್ನಾಲಜಿ ಕಲ್ತಿರೋದು ನಾನು, ಬಟ್ ವರ್ಕ್ ಮಾಡ್ತಿರೋದು ನಾನು ಮಸ್ಕ್ಯುಲೋಸ್ಕೆಲಿಟಲ್ ಆಂಕಾಲಜಿ ಡಿಪಾರ್ಟ್ಮೆಂಟಲ್ಲಿ, ಅದೇ ಸೇಮ್ ಇದು ವರ್ಕ್ ಮಾಡ್ತಿರೋದು. ಹಾಗೆ ಮತ್ತು ಯೂಟ್ಯೂಬ್ ಚಾನೆಲ್ ಸ್ಟಾರ್ಟ್ ಮಾಡಲಿಕ್ಕೆ ಅಡ್ವೈಸ್ ಮಾಡಿ ಅಂತ ಕೇಳಿದ್ದಾರೆ. ಯೂಟ್ಯೂಬ್ ಚಾನಲ್ ಮಾಡಲಿಕ್ಕೆ ಅಡ್ವೈಸ್ ಮಾಡ್ತಾನೆ ಹೇಗೆ ಅಂತೇಳಿ, ಬಟ್ ನನಗೆ ವ್ಯೂಸ್ ಎಲ್ಲ ಅಷ್ಟೊಂದು ಬರೋದಿಲ್ಲಲ್ಲ. ಅಷ್ಟೊಂದು ಬರಲಿಲ್ಲ ಅಂದರೆ ನನಗೆ ಅಷ್ಟೊಂದು ಮನಸ್ಸು ಕೂಡ ಬರೋದಿಲ್ಲ ವೀಡಿಯೋಸ್ ಮಾಡಲಿಕ್ಕೆ, ಮತ್ತು ಟೈಮ್ ಇರೋದಿಲ್ಲ. ಸಿಕ್ಕಿರೋ ಇವತ್ತೇನೋ ಟೈಮ್ ಸಿಕ್ಕಿತ್ತು ಅಂತ ಹೇಳಿ ನಾನು ಒಂದು ವ್ಲಾಗ್ ಮಾಡಿದ್ದೇನೆ, Q&Aಗೆ ಆನ್ಸರ್ ಕೂಡ ಮಾಡಿದ್ದು. ನೀವು ಏನು ಮಾಡ್ತಾ ಇರೋದು? ಸೇಮ್ ಅದೇ ಕ್ವಶನ್. ನಾನೇನು ಮಾಡ್ತಾ ಇದ್ದೇನೆ ಅಂದರೆ, ನಾನು ಆ್ಯಕ್ಚುಲಿ ನಾರಾಯಣ ಹಾಸ್ಪಿಟಲ್ಲಿ ನಾನು ವರ್ಕ್ ಮಾಡ್ತಿರೋದು. ಅಲ್ಲಿ ಆಪ್ರೇಷನ್ ಥಿಯೇಟರ್ ಆ್ಯಂಡ್ ಅನಸ್ತೇಷಿಯಾ ಟೆಕ್ನಾಲಜಿ, ವಾಪಸ್ ಅದನ್ನೇ ಹೇಳ್ತಿದ್ದೆ, ಅದರಲ್ಲಿ ಮಸ್ಕ್ಯುಲೋಸ್ಕೆಲಿಟಲ್ ಆಂಕಾಲಜಿ ಡಿಪಾರ್ಟ್ಮೆಂಟಲ್ಲಿ ವರ್ಕ್ ಮಾಡ್ತಿದ್ದೇನೆ. ವಿಶ್ವಾಸವಿದೆ ಈ ಮನಸ್ಸಲ್ಲಿ, ಧೈರ್ಯವಿದೆ ಸೇಮ್ ಅದುವೇ ನಾನು ಹೇಳಿದ್ದು. ಹಾಗೆ ಇಲ್ಲಿಗೆ ಇಷ್ಟೇ ಜನ ಕೇಳಿದ್ದು ಕ್ವಶನ್ ಆ್ಯಂಡ್ ಆನ್ಸರ್. ನಿಮಗೆ ಇನ್ನೂ ಏನಾದರೂ ಕೇಳಬೇಕು ಅಂತ ಇದ್ದರೆ ನನಗೆ ಕೇಳಿ, ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಅದನ್ನೆಲ್ಲ ಇಟ್ಕೊಂಡು ವಾಪಸ್ ಇನ್ನೊಂದು ದಿವಸ ನಾನು ಕಮೆಂಟ್ ಮಾಡ್ತೇನೆ. ಮತ್ತು ನಿಮಗೆಲ್ರಿಗೂ ನಾನು ಹೇಳ್ತೇನೆ ಅರ್ನಿಂಗ್ಸ್ ಬಗ್ಗೆ. ಇನ್ನೊಂದು ಹೇಳಬೇಕಂದ್ರೆ, ತುಂಬ ಜನ ಕೇಳಿದ್ದಾರೆ ಮತ್ತು ಕೆಲವರು ಕೇಳ್ತಿದ್ದಾರೆ ಯೂಟ್ಯೂಬ್ ಅರ್ನಿಂಗ್ಸ್ ಏನು ಅಂತೇಳಿ. ಯೂಟ್ಯೂಬ್ ಅರ್ನಿಂಗ್ಸ್ ಏನಂತ ಹೇಳಲಿಕ್ಕೆ ನಾನು ಅಷ್ಟೊಂದು ವೀಡಿಯೋಸ್ ಏನು ಮಾಡ್ತಿಲ್ಲಲ್ಲ, ಹಾಗೆ ನನಗೆ ಅಷ್ಟೊಂದು ಅರ್ನಿಂಗ್ಸ್ ಬಂದಿದೆಯಾ ಇಲ್ವಾ ಅಂತ ಹೇಳಿ ನಾನು ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಆನ್ಸರ್ ಮಾಡ್ತೇನೆ. ಹಾಗೆ ನೀವು ಕೇಳಿ ಕ್ವಶನ್, ನಾನು ಖಂಡಿತವಾಗಿ ಹೇಳ್ತೇನೆ. ನೀವೆಲ್ಲ ತುಂಬ ಸಪೋರ್ಟ್ ಮಾಡಿದರೆ, ಎಲ್ಲ ವ್ಲಾಗ್ಸ್ ಎಲ್ಲ ನೋಡಿದರೆ, ಡೈಲಿ ವ್ಲಾಗ್ಸ್ ಮಾಡ್ತಾ ಕಮೆಂಟ್ಸ್ ಮಾಡ್ತಾ ಇದ್ದರೆ ನನಗೊಂದು ಖುಷಿ ಆಗ್ತದಪ್ಪ, ನಾನು ವ್ಲಾಗ್ ಮಾಡಬೇಕು ಅಂತ ಅನ್ನಿಸ್ತದೆ ನನಗೆ. ಆಮೇಲೆ ನಾನು ಹೇಳ್ಬೋದು ನಿಮಗೆ ಜಾಸ್ತಿ ವ್ಯೂಸ್ ಆಗಿ ನನಗೆ ಮೊನಿಟೈಸೇಷನ್ ಆನ್ ಆಗಿದೆಯಾ ಇಲ್ವಾ ಎಲ್ಲನ ಕೂಡ ನಾನು ಅಪ್ಡೇಟ್ ಮಾಡ್ತೇನೆ ನಿಮಗೆ. ಹಾಗೆ ಮತ್ತು ಇನ್ನೊಂದು ಏನಂತ ಹೇಳಿದರೆ, ಯೂಟ್ಯೂಬ್ ಚಾನಲ್ ಹೇಗೆ ಸ್ಟಾರ್ಟ್ ಮಾಡೋದು ಅಂತ ಖಂಡಿತವಾಗಿ ನಾನು ಅಡ್ವೈಸ್ ಮಾಡ್ತೇನೆ, ಯಾವ ಥರ ಅಂತ ಹೇಳಿ. ಬಟ್ ಈ ವ್ಲಾಗಲ್ಲಿ ಹೇಳೋದಿಲ್ಲ. ಈ ವ್ಲಾಗ್ಗೆ ನೀವು ಕಮೆಂಟ್ ಮಾಡಬೇಕು. ಕಮೆಂಟ್, ಲೈಕ್, ಶೇರ್ ತುಂಬ ಬಂದರೆ ನಾನು ಖಂಡಿತವಾಗಿ ಹೇಳ್ತೇನೆ. ಬಟ್ ನಾನು ವ್ಲಾಗ್ ಮಾಡೋದು ಮಾಡ್ತೇನೆ. ತುಂಬ ಜನ ಕೇಳಿದ್ರು ಅದು ಹೇಗೆ ಸ್ಟಾರ್ಟ್ ಮಾಡೋದು ಅಂತ, ಯಾರಿಗೂ ಕೂಡ ಗೊತ್ತಿಲ್ಲಲ್ಲ. ಹಾಗೆ Q&A ಇಲ್ಲಿಗೆ ನಿಲ್ಲಿಸುವ ಅಂತೇಳಿ ಅನ್ನಿಸ್ತದೆ. ಸ್ವಲ್ಪ ಜಾಸ್ತಿಯೇ ಮಾತಾಡಿದೆ ಇವತ್ತು ನಾನು ಒಂದೇ ವಿಡಿಯೋದಲ್ಲಿ. ಒಂದು 5 ನಿಮಿಷ ಕಂಟಿನ್ಯೂಸ್ ಆಗಿ ಮಾತಾಡ್ತಾನೆ ಇದ್ದೆ. ಹಾಗೆ ಮತ್ತು ತುಂಬ ಜನ ಕೇಳ್ತಾರೆ ಮಾತಾಡೋದು ಕಡಿಮೆನಾ ಅಂತ, ಬಟ್ ನಾನು ಮಾತಾಡೋದು ಜಾಸ್ತಿನೇ. ನನಗೆ ಗೊತ್ತಿರೋರು ತುಂಬ ಜಾಸ್ತಿ ಮಾತಾಡಲಿಕ್ಕಿರೋರು ಸಿಕ್ಕಿದ್ರೆ ಮಾತಾಡೋ ಜೊತೆ ನಾನು ಮಾತಾಡ್ತಾನೆ ಇರ್ತೇನೆ. ಹಾಗೆ ಮತ್ತು ಈ ವ್ಲಾಗ್ ಅದೇ ಎಷ್ಟು ಸಲ ಹೇಳೋದಲ್ಲ, ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡೋದು ಅಂತ ಹೇಳಿ ಎಂಡ್ ಮಾಡಿದೆ. ಈ ವ್ಲಾಗ್ನ ಎಲ್ಲರೂ ಲಾಸ್ಟ್ ತನಕ ನೋಡಿ. ಮತ್ತು ನಾನು ಹಳೆ ವ್ಲಾಗ್ಸ್ ಎಲ್ಲ ಹಾಕಿದ್ದೇನೆ, ಅದಕ್ಕೆಲ್ಲ ನನಗೆ ಸಪೋರ್ಟ್ ಮಾಡ್ತಾ ಇರಿ. ವ್ಲಾಗ್ ಬೇಕು ಅಂತ ಹೇಳಿ ಕಮೆಂಟ್ ಮಾಡಿ. ಖಂಡಿತವಾಗಿ ನಾನು ವ್ಲಾಗ್ ಮಾಡ್ತೇನೆ. ಮತ್ತು ನಾನು ಹಾಸ್ಪಿಟಲ್ ತೋರಿಸ್ಬೇಕು ಅಂತ ಇದ್ದರೆ ಕೂಡ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನಾನು ಎಲ್ಲರದ್ದು ಪರ್ಮಿಷನ್ ತಗೊಂಡು ಹಾಸ್ಪಿಟಲ್ ವ್ಲಾಗ್ ಕೂಡ ಮಾಡ್ತೇನೆ. ಮತ್ತು ಅಲ್ಲಿಗೆ ಇನ್ಫಾರ್ಮೇಷನ್ ಬೇಕಿದ್ದರೆ ಅದು ಕೂಡ ಕೇಳಿ, ನಾನು ಅಪ್ಡೇಟ್ ಮಾಡ್ತೇನೆ. ಬಟ್ ನಂಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಬೇಕು, ಇಲ್ಲಾಂದರೆ ನಂಗೆ ಗೊತ್ತಾಗೋದಿಲ್ಲಲ್ಲ. ಹಾಗೆ ಸಾಕು, ಇಲ್ಲಿಗೆ ವೀಡಿಯೋಸು ನಿಲ್ಲಿಸುವ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗುವ. ಅಲ್ಲಿ ತನಕ ಟಾಟಾ, ಬಾಯ್, ಟೇಕ್ ಕೇರ್.